ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಲ್ಗೀತನಹಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ಚನ್ನಕೇಶವ ಸ್ವಾಮಿ ದೇವರ ಎತ್ತಿಗೆ ಸುಮಾರು 5-6 ವರ್ಷಗಳಿಂದ ಮೇವು ವಿತರಣೆ ಮಾಡುತ್ತಿರುವ ಶ್ರೀ ಜಪಾನಂದ ಸ್ವಾಮಿ ಸೇವೆ ಶ್ಲಾಘನೀಯ ಎಂದು ಕಿಲಾರಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಶ್ರೀ ಜಪಾನಂದ ಸ್ವಾಮೀಜಿ ಕಡೆಯಿಂದ ಸಿಬ್ಬಂದಿಗಳು ಗುರುವಾರ ನಲ್ಗೀತನಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಶ್ರೀ ಚನ್ನಕೇಶವ ಸ್ವಾಮಿ ದೇವರ ಎತ್ತುಗಳಿಗೆ 1 ಟ್ರ್ಯಾಕ್ಟರ್ ಲೋಡ್ ಭತ್ತದ ಮೇವನ್ನು ಸ್ವೀಕರಿಸಿ ಮಾತನಾಡಿದವರು, ಗ್ರಾಮದಲ್ಲಿ ನಮ್ಮ ಕುಲದೈವ ಮ್ಯಾಸನಾಯಕರ ಆರಾಧ್ಯ ದೈವ ಶ್ರೀ ಚನ್ನಕೇಶವ ಸ್ವಾಮಿ ದೇವರ ಎತ್ತುಗಳನ್ನು ನಮ್ಮ ಪೂರ್ವಿಕರ ಕಾಲದಿಂದಲೂ ದೇವರ ಎತ್ತುಗಳು ನಮ್ಮ ಕುಲದೇವ ಎಂದು ನಂಬಿಕೊಂಡು ಬಂದಿದ್ದೇವೆ. ಬರದ ನಾಡಿನಲ್ಲಿ ದೇವರ ಎತ್ತುಗಳನ್ನು ಸಾಕುವುದೇ ತುಂಬಾ ಕಷ್ಟಕರವಾಗಿದೆ. ಇಂಥ ಸಂದರ್ಭದಲ್ಲಿ ಪಾವಗಡದ ಶ್ರೀರಾಮಕೃಷ್ಣ ಸೇವಾಶ್ರಮದ ಜಪಾನಂದ ಸ್ವಾಮೀಜಿಗಳು ಸುಮಾರು 5-6 ವರ್ಷಗಳಿಂದ ನಮ್ಮ ದೇವರ ಎತ್ತುಗಳಿಗೆ ಮೇವನ್ನ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ದೇವರು ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದ್ದಾರೆ. ಈ ವೇಳೆ ಆಶ್ರಮದ ಪರವಾಗಿ ಮಹೇಶ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಲ್ಗೇತನಹಟ್ಟಿ ಕಿಲಾರಿ ಎತ್ತಿನ ಬೋರಯ್ಯ, ರೆಡ್ಡಿ ಹಳ್ಳಿ ತಿಪ್ಪಯ್ಯ, ರಾಜಪ್ಪ, ಗೌಡ್ರು, ಓಬಳೇಶ್ ಇತರರು ಹಾಜರಿದ್ದರು. ಈ ದಿನ ದಿನಾಂಕ 30/4/2026 ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಬರಗಾಲ ಮೇವು ವಿತರಣಾ ಯೋಜನೆಯನ್ನು ನಮ್ಮ ಶ್ರೀ ರಾಮಕೃಷ್ಣ ಸೇವಾಶ್ರಮ ಪಾವಗಡ ತುಮಕೂರು ಜಿಲ್ಲೆ ಆಶ್ರಮದ ಅಧ್ಯಕ್ಷರು ಹಾಗೂ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಜಪಾನಂದ ಮಹಾಸ್ವಾಮಿಗಳ ಸಂಕಲ್ಪದಂತೆ ಹಾಗೂ ಸುಧಾಮೂರ್ತಿ ಅಮ್ಮನವರು, ಶ್ರೀಮತಿ ಸುಧಾಮೂರ್ತಿ ಬೆಂಗಳೂರು ಇವರ ಮೂರ್ತಿ ಟ್ರಸ್ಟ್ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ದಿನ ಈ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ಈ ನಲ್ಗೇತನಹಟ್ಟಿ ಗ್ರಾಮದ ಚನ್ನಕೇಶ್ವರ ದೇವರ ಹಸುಗಳು ಸುಮಾರು 250 ಇರಬಹುದು ಅಂತ 250 ದೇವರ ಹಸುಗಳಿಗೆ ಉಚಿತವಾಗಿ ಇವತ್ತು ಆಶ್ರಮದ ವತಿಯಿಂದ ಶ್ರೀಮತಿ ಸುಧಾಮೂರ್ತಿ ಅವರ ಪ್ರಾಯೋಜಕತ್ವದಲ್ಲಿ 1 ಲೋಡ್ ಭತ್ತಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಈಗ ಈ ಹುಲ್ಲಿನ ವಿತರಣೆಗೆ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀಮತಿ ಸುಧಾಮೂರ್ತಿ ಅಮ್ಮನವರಿಗೂ ಹಾಗೂ ಗುರು ಮಹಾರಾಜರಾದ ಜಪಾನಂದ ಮಹಾಸ್ವಾಮಿಗಳಿಗೂ ಕಿಲಾರಿಗಳ ಪರವಾಗಿ ಹಾಗೂ ದೇವರ ಪರವಾಗಿ ಧನ್ಯವಾದಗಳನ್ನು ಮುಂದುವರಿಲಿ ಅಂತ अंदर छोड़ मामा क्या अंदर छोड़ अंशिकेशम छोड़ अंशिकेशम